ದ್ವಿತೀಯ PU ಪರೀಕ್ಷೆಯ ಫಲಿತಾಂಶ ಈಗಾಗಲೇ ಪ್ರಕಟವಾಗಿದೆ. ವೆಬ್ಸೈಟ್ನಲ್ಲಿ ಫಲಿತಾಂಶ ಲಭ್ಯ ಇದೆ. ಸಂಜೆ 6:15 ಶಿಕ್ಷಣ ಸಚಿವರು ಈ ಸಂಬಂಧ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ. ದ್ವಿತೀಯ PUC ಫಲಿತಾಂಶ ವೆಬ್ಸೈಟ್ನಲ್ಲಿ ಈಗಾಗಲೇ ಪ್ರಕಟವಾಗಿದೆ. ವೆಬ್ಸೈಟ್ನಲ್ಲಿ ಲಭ್ಯ ಇದೆ, ಮಕ್ಕಳು ನೋಡಿಕೊಳ್ಳಬಹುದು. KARresults.nic.in ವೆಬ್ಸೈಟ್ನಲ್ಲಿ ಫಲಿತಾಂಶ ಲಭ್ಯ ಇದೆ. ಇವತ್ತು ಸಂಜೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನ ಮಾಡಿ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ. ಯಾರು ಟಾಪರ್ ಅನ್ನೋದರ ಬಗ್ಗೆ, ಎಷ್ಟು ಪರ್ಸೆಂಟೇಜ್ನಲ್ಲಿ ಮಕ್ಕಳು ಪಾಸ್ ಆಗಿದ್ದಾರೆ ಅನ್ನೋದರ ಮಾಹಿತಿಯನ್ನ ಶಿಕ್ಷಣ ಸಚಿವರು ಸಂಜೆ ನೀಡ್ತಾರೆ. ಸದ್ಯ ವೆಬ್ಸೈಟ್ನಲ್ಲಿ PUC ಫಲಿತಾಂಶ ಪ್ರಕಟಗೊಂಡಿದೆ. KARresults.nic.in ವೆಬ್ಸೈಟ್ನಲ್ಲಿ ಫಲಿತಾಂಶ ಲಭ್ಯ ಇದೆ. ದ್ವಿತೀಯ PUC ಪರೀಕ್ಷೆಯನ್ನು ಬರೆದಂತಹ ಮಕ್ಕಳು ಈ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ತಮ್ಮ ಫಲಿತಾಂಶಗಳನ್ನು ನೋಡಿಕೊಳ್ಳುವ ಅವಕಾಶ ಇರುವಂಥದ್ದು. ತಮ್ಮ ಫಲಿತಾಂಶಗಳನ್ನು ಅವರು KARresults.nic.in ವೆಬ್ಸೈಟ್ಗೆ ಹೋಗುವ ಮೂಲಕ ಅಲ್ಲಿ ತಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿದ್ರೆ ಅವರು ತಮ್ಮ ರಿಸಲ್ಟನ್ನು ಪಡೆಯಬಹುದು. ದ್ವಿತೀಯ PU ವಿದ್ಯಾರ್ಥಿಗಳ ಫಲಿತಾಂಶ ಈಗಾಗಲೇ ಪ್ರಕಟವಾಗಿರುವಂಥದ್ದು. KARresults.nic.in ನಲ್ಲಿ ಫಲಿತಾಂಶ ಬರ್ತಾ ಇದೆ. ಇದರ ಜೊತೆಗೆ ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ನಲ್ಲೂ ಕೂಡ ನಿಮ್ಮ ಫಲಿತಾಂಶವನ್ನು PUC ಪರೀಕ್ಷೆಯನ್ನು ಬರೆದಂತಹ ಮಕ್ಕಳು ಓದಿಕೊಳ್ಳಬಹುದು. 2026ರ ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗಿರುವಂಥದ್ದು. ಸಂಜೆ ಸುದ್ದಿಗೋಷ್ಠಿಯನ್ನು ನಡೆಸಲಿರುವಂತಹ 6:15 ಸುದ್ದಿಗೋಷ್ಠಿಯನ್ನು ನಡೆಸಲಿರುವಂತಹ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ರಾಜ್ಯಕ್ಕೆ ಯಾರು ದ್ವಿತೀಯ PUCಯಲ್ಲಿ ಟಾಪರ್ ಬಂದಿದ್ದಾರೆ, ಸೈನ್ಸ್ನಲ್ಲಿ ಯಾರು ಟಾಪರ್, ಕಾಮರ್ಸ್ನಲ್ಲಿ ಯಾರು ಟಾಪರ್, ಹಾಗೆ ಆರ್ಟ್ಸ್ನಲ್ಲಿ ಯಾರು ಟಾಪರ್ ಅನ್ನೋದನ್ನು ಸಂಜೆ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾಹಿತಿಯನ್ನು ನೀಡೋದಕ್ಕಿದ್ದಾರೆ. ಬೈ ಎಲೆಕ್ಷನ್ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರ ಹಾಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇರುವ ಹಿನ್ನೆಲೆಯಲ್ಲಿ, ನೀತಿ ಸಂಹಿತೆ ಜಾರಿ ಇರುವ ಹಿನ್ನೆಲೆಯಲ್ಲಿ ಈಗ ಕೇವಲ ವೆಬ್ಸೈಟ್ನಲ್ಲಿ ಮಾತ್ರ ರಿಸಲ್ಟನ್ನು ಬಿಡುಗಡೆ ಮಾಡಲಾಗಿದೆ. ಸಂಜೆ 6 ಗಂಟೆಯ ನಂತರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆ.